ಎಳ್ಳೀರೆಲ್ಲ ಇನ್ನೇನು ಕುಯ್ಸೆಲ್ಲ ಆಗೈತೆ ಇನ್ನೇನು. ಲೆಕ್ಕ ಎಲ್ಲ ತಗೊಂಡಿದ್ದೀನಿ, ಇನ್ನೇನು ಗೊನೆ ಎಲ್ಲ ಲೆಕ್ಕ ಎಲ್ಲ ತಗೊಂಡಿದ್ದೀನಿ. ಇನ್ನು ಇವನ್ ಬೇರೆ ಇವನ್ ಜಗಣ ಬೇರೆ ಬರ್ತೀನಂತ ಹೇಳ್ದವನು ಇಷ್ಟೊತ್ತಾದ್ರೂ ಬರ್ಲಿಲ್ಲಪ್ಪ. ಏನ್ ಮಾಡೋದು ಪಾಪ ಇವನು. ಮಲ್ಲಣ್ಣ ಬಂದ್ಬಿಟ್ಟು ಎಲ್ಲ ಇನ್ನೇನು ಎಳ್ಳೀರೆಲ್ಲ ಕುಯ್ದು ಆಯ್ತು. ಇನ್ನೇನು ತಿಂಡಿ ತಿನ್ಕೊಂಡು ಅವಣ್ಣ ನಾನು ಹೋಗ್ತೈತೆ ಇನ್ನೇನು. ಜಗಣ್ಣ ನಾನು ಇಬ್ರು ಸೇರ್ಕೊಂಡ್ಬಿಟ್ಟು ತೆಗ್ದೆಲ್ಲ ಎತ್ತಾಕಿ ಇದ್ರ ಹತ್ರ ತೋಟದ ಮನೇಲಿ ಎತ್ತಿಡೋಣ ಅಂತ ನೋಡ್ತಿದ್ದೀನಿ. ನನಗೆ ಒಬ್ನ ಕೈಲಿ ಆಗಲ್ಲ. ಜಗಣ್ಣ ಬಂದಿದ್ರೆ ಅತ್ಲಾಗ ಸರಿ ಆಗ್ಬಿಡೋದು. ಅತ್ಲಾಗಿ ಜಗಣ್ಣ ನೋಡಿರಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಏನ್ ಮಾಡೋದು ಇವಾಗ? ಆ ಎಲ್ಲಂತ ಹುಡ್ಕೊಂಡು ಹೋಗೋದು ಇವಾಗ ಈ ಜಗಣ್ಣಂಗೆ. ಸಾವುಕಾರರು ನೋಡಿದ್ರೆ ಇಷ್ಟೊತ್ತವರೆಗೂ ಏನೋ ಮಾಡ್ಲಿಲ್ವೆಲ್ಲ ಲೆಕ್ಕಾಚಾರಿ ಅಂತ ಅವ್ರು ಬಂದು ಕೇಳ್ತಾರೆ. ದಿಲೀಪಣ್ಣನೂ ಇಷ್ಟೊತ್ತವರೆಗೂ ಬಂದಿಲ್ಲ. ನಮ್ ದಿಲೀಪ ಬಂದ್ಬಿಟ್ಟಿದ್ರೆ ಸರಿ ಆಗೋಗ್ಬಿಡೋದು. ಅವನು ಮದ್ವೆ ಮಾಡೋ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಪಾಪ. ಮಾಡ್ಲಿ ಬಿಡೋತ್ಲಾಗಿ. ಎಷ್ಟೇ ಆದ್ರೂ ತಮ್ಮನ ಮದ್ವೆ ಅಲ್ವಾ, ಖುಷಿ ಖುಷಿಯಾಗಿ ಮಾಡ್ಲಿ ಅಂತ ನಾವು ಇಲ್ಲೆಲ್ಲ ನೋಡ್ಕೊಳ್ತಿದೀವಿ ಪಾಪ. ನಾನು ಬಂದಿದ್ದಕ್ಕೆ ಹೆಂಗ ಸರಿ ಆಯ್ತು. ಇಲ್ಲಾಂದ್ರೆ ಪಾಪ ದಿನಾಲು ತೋಟದಲ್ಲೇ ಕೆಲಸ ಮಾಡೋದು. ಇರ್ಲಿ ಬಿಡೋತ್ಲಾಗಿ. ಏನ್ ಮಾಡೋದು ಇವಾಗ? ನನಗೂ ತಿಂಡಿ ತಿನ್ನಂಗೆ ಆಗ್ಬಿಟ್ಟೈತೆ, ಹೊಟ್ಟೆ ಹಸಿತೈತೆ. ನೋಡೋಣ, ತಿಂಡಿ ತಿನ್ನಂಗೆ ಈ ಕಾಯಿ ಎಲ್ಲ ಗೊನೆ ಎಲ್ಲ ಎತ್ತಕ್ಕಾಗಲ್ಲ. ಅದು ಎಳ್ನೀರು ಗೊನೆನ ಮೊದಲು ಹೋಗ್ಬಿಟ್ಟು ತಿಂಡಿ ತಿನ್ಕೊಂತೀನಿ. ತಿಂಡಿ ತಿನ್ಕೊಂಡು ಆದ್ಮೇಲೆ ಬಂದು ಅತ್ಲಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತೆಗೆದು ಅಲ್ಲಿ ತೋಟದ ಮನೇಲಿ ಇಡ್ತೀನಿ. ಅಷ್ಟಲ್ಲಿ ಜಗಣ ಬಂದ್ರೆ ಹಂಗೆ, ಇಲ್ಲಾಂದ್ರೆ ನಾನೇ ನಿಧಾನಕ್ಕೆ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಆ ಜಗಣಿಗೆ ಬಂದ್ಬಿಟ್ಟು ಗೌಡ್ರಿಗೆ ಹೇಳ್ಬೇಕು, ಬಂದು ಬೇಗ ಕೆಲಸ ಮಾಡಲ್ಲ ಏನಿಲ್ಲ. ಒಳ್ಳೆ ತಲೆನೋವಪ್ಪ ಅತ್ಲಾಗಿ ನನಗಂತೂ. ಅತ್ಲಾಗಿ ಯಾರ್ಯಾರ ಕಡೆ ನೋಡೋಣ ಅತ್ಲಾಗಿ. ಹೆಂಗ ಎಲ್ಲ ಗೊನೆಗಳೆಲ್ಲ ಎಣಿಸ್ಕೊಂಡಿದೀನಿ. ಒಂದು 20-25 ಗೊನೆ ಇದಾವೆ ಕರೆಕ್ಟಾಗಿರ್ಲಿ. ಬಂದು ಇನ್ನೇನು ತಿಂಡಿ ತಿನ್ಕೊಂಡು ಎಲ್ಲದನ್ನು ಎತ್ತಾಕಿ ಒಂದೊಂದೇ ತಗೊಂಡೋಗಿ ಎತ್ತಿಡ್ತೀನಿ. ಸುಸ್ತಾಗಂಗೆ ಆಗ್ತೈತೆ. ಓಹೋ, ಇದೇನಪ್ಪ ಇದು? ಸಾವುಕಾರರು ತೋಟದಲ್ಲಿ ಏನು ಈ ಪಾಟಿ ಎಳ್ಳೀರುಗಳು ಗೋನ್ಸ್ಲು ಇಟ್ಬಿಟ್ಟಿದಾರಲ್ಲಪ್ಪ. ನನ್ಗೂ ಒಳ್ಳೇದೇ ಆಯ್ತು. ಯಾರು ಇದಾರೇನಂತ ಮೊದಲು ನೋಡಬೇಕು. ಇನ್ನೇನು ಇದ್ರೆ ಇನ್ನೇನು ಲೆಕ್ಕಾಚಾರಿನೇ ಇಲ್ವಲ್ಲ. ಇನ್ಯಾರು ಇರ್ತಾರೆ? ಕೆಲಸ ಮಾಡೋರೆ ಗತಿ ಇಲ್ಲ, ಹಂಗಾಗ್ಬಿಟ್ಟೈತಿ ಇವ್ರ ತೋಟದಲ್ಲಿ. ಅವ್ನು ಲೆಕ್ಕಾಚಾರಿ ಇದ್ದ, ಅವನು ಕಳ್ತನ ಮಾಡ್ಬಿಟ್ಟು ಕಾಯಿ ಅದು ಇದು ಎತ್ಕೊಂಡು ಹೋಗ್ಬಿಟ್ಟು ಸಿಗಾಕೊಂಬಿಟ್ಟು ಅವನಿಗೂ ಕಳಿಸ್ಬಿಟ್ಟಿದ್ದಾರೆ. ಇನ್ನೇನು ಅವ್ರ ಮಗ ದಿಲೀಪ ಇನ್ನೇನು ಮದುವೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಅಣ್ಣಂದು ಮದುವೆ ಮಾಡ್ತಿದ್ದಾನೆ, ತಮ್ಮಂದು ಮದುವೆ. ಇನ್ನೇನು ಈ ಎಳ್ನೀರುಗಳೆಲ್ಲ ಕೊಯ್ದು ಇಟ್ಟು ಹೋಗಿದ್ದಾರೆ. ಇನ್ನು ಸಾಯಂಕಾಲನೂ ಮಧ್ಯಾಹ್ನ ಬಂದು ಎತ್ಕೊಂಡು ಹೋಗೋದು. ಅಷ್ಟರಲ್ಲಿ ನಾನೊಂದು 2 ಗೊನೆ ಎತ್ಕೊಂಡು ಹೋಗ್ಬಿಡೋಣ ಅತ್ಲಾಗಿ. ಎತ್ಕೊಂಡು ಹೋಗ್ಬಿಟ್ಟು ಪಕ್ಕದಲ್ಲಿ ನಮ್ಮ ಇವರಿದಾರ ನೋಡು, ನಮ್ಮ ಸಾವುಕಾರರ ತೋಟದಲ್ಲಿ ಇಟ್ಕೊಂಡ್ಬಿಟ್ರೆ ಆಗೇ ಹೋಯ್ತು. ಒಳ್ಳೆ ಕೆಲಸ. ಹೆಂಗ ಖರ್ಚಿಗೆ ಆಗ್ಬಿಡುತ್ತೆ. ಅಯ್ಯೋ ಹೆಂಗೈತೆ ನೋಡಿ. ಎಳ್ಳೀರು ಗೊಂಚ್ಲುನೇ ಇಟ್ಟಿದಾರಲ್ಲಪ್ಪ. ಇಟ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದಾರಲ್ಲ. ಎಂತ ಕೆಲಸ ಆಗೋಯ್ತು. ನನಗೆ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ತೈತೆ. ಮಾತ್ರ ಇವ್ರ ತೋಟದಲ್ಲಿ ಏನು ಎತ್ತಕ್ಕೂ ಬಿಡ್ತಿರಲ್ಲ ಅವ್ನು ಲೆಕ್ಕಾಚಾರಿ ಅವನು. ಇಂಚಿಂಚು ಹಿಡಿದು ಬಿಡೋನು. ಎಷ್ಟೋ ದಿವಸ ಪ್ರಯತ್ನ ಮಾಡಿದೀನಿ. ಒಂದೆರಡು ಎಳ್ಳೀರು ಕುಯ್ಕೊಂಡಾರು ಕುಡಿಯೋಣ, ಒಂದೆರಡು ಕಾಯಿ ಎತ್ಕೊಂಡು ಹೋಗೋಣ, ಕೊಬ್ಬರಿ ಎತ್ಕೊಂಡು ಹೋಗೋಣ ಅಂತ ಎಷ್ಟೋ ದಿವಸ ಬಂದಿದ್ದೀನಿ. ಇಲ್ಲಿ ಬಂದು ಕಾಲಿಡಕ್ಕೂ ಬಿಡ್ತಿರಲ್ಲ ಲೆಕ್ಕಾಚಾರಿ. ನೋಡ ಅವನಿಗೇನೇನು ತೋಟದಿಂದ ಕಳಿಸ್ಬಿಟ್ರು. ಇನ್ಮೇಲಿಂದ ನಂದೇ ರಾಜ್ಭಾರ. ನಾನು ಬೇರೆ ನೆಂಟ್ರ ಮನೆಗೆ ಹೋಗ್ಬಿಟ್ಟಿದ್ದೆ. ಆ ಲೆಕ್ಕಾಚಾರಿಗೆ ಕೆಲಸದಿಂದ ತೆಗ್ದಾಗಿಂದ ಈ ಕಡೆ ಬಂದೇ ಇರಲಿಲ್ಲ. ತೋಟದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇನ್ಮೇಲಿಂದ ನಂದೇನೇ ಅವ ಇಲ್ಲಿ. ನಾನೇ ಫುಲ್ಲು. ಏನು ಬೇಕು ಅದು ಕಣ್ಣಿಗೆ ಬೇಕಾಗಿದ್ದನು ಕುಯ್ಕೊಂಡು ಎತ್ಕೊಂಡು ಹೋಯ್ತಿರೋದೇನೆ ಅಷ್ಟೇ. ಇದಾರ ಅಲ್ಲಿ ಯಾರಾದರೂ? ಸದ್ಯಕ್ಕೆ ಆ ಕಡೆ ಯಾರೂ ಇಲ್ಲ. ಈ ಕಡೆ ಯಾರಾದರೂ ಬರ್ತಿದಾರೇನಂತ ನೋಡ್ತೀನಿ ತಡಿ ಮೊದಲು. ಯಾಕೆ ಬೇಕು ಮತ್ತೆ? ಈ ಕಡೆನೂ ಯಾರೂ ಇಲ್ಲ. ಮತ್ತೆ ಎಳ್ಳೀರೆಲ್ಲ ಯಾರು ಕುಯ್ದ್ರು? ಅದೇ ನನಗೆ ಕಾಡ್ತಿರೋ ಪ್ರಶ್ನೆ. ಅಯ್ಯೋ, ಅದೇ ಎಳ್ಳೀರೆಲ್ಲ ಕುಯ್ಯೋರು ಬಂದಿದ್ರು ಅನ್ಸುತ್ತೆ. ಅದೇ ಆ ಮಲ್ಲಣ್ಣ ಬಂದಿದ್ನಲ್ಲ, ಎಳ್ನೀರು ಕುಯ್ಯೋ ಮಲ್ಲಣ್ಣ ಬಂದು ಎಳ್ಳೀರೆಲ್ಲ ಎತ್ತು ಅವಣ್ಣನೂ ಎಳ್ನೀರೆಲ್ಲ ಕುಡ್ಕೊಂಡು ಅವ್ನ ಕೆಲಸ ಏನಾಯ್ತು ಮುಗಿಸ್ಕೊಂಡು ಆರಾಮಾಗಿ ಹೋಗ್ತೈತೆ ಅವಣ್ಣ. ನನ್ನ ಪಾಡಿಗೆ ನನಗೆ ಯಾರು ಇಲ್ಲ ಅಂತ ಹೇಳ್ಕೊಂಡು ಹೋಗ್ತೈತೆ ಕೆಲಸ ಮುಗಿಸ್ಕೊಂಡು. ಹೆಂಗ ಒಳ್ಳೇದೇ ಆಗೋಯ್ತು ಬಿಡು. ಹೋಗಿದ್ದೆ ಒಳ್ಳೇದಾಗೋಯ್ತಲ್ವ. ನನಗೆ ಇನ್ನೂ ಚೆನ್ನಾಗೇ ಇರುತ್ತೆ ಇವಾಗ ಎತ್ಕೊಂಡು ಹೋಗೋದಕ್ಕೆ. 2 ಗೊನೆ ಅಲ್ಲ, ಒಂದು 4-5 ಗೊನೆ ಎತ್ಕೊಂಡು ಹೋಗ್ಬಿಡ್ತೀನಿ. ಗೊತ್ತಾಗಲ್ಲ ಅವರಿಗೆ. ಎಲ್ಲ ಏನಾದರೂ ಡೌಟ್ ಬಿದ್ದರೆ ಆ ಮಲ್ಲಣ್ಣನ ಮೇಲೆ ಎಲ್ಲರೂ ಅನುಮಾನ ಬೀಳೋದು. ನನ್ನ ಮೇಲೆ ಯಾರೂ ಡೌಟ್ ಬೀಳಲ್ಲ. ಅಬ್ಬಬ್ಬಬ್ಬಬ್ಬ, ಅದೇನು ಭಾರ ಐತೆ. ಶಪ, ಎತ್ತಕ್ಕಾಗ್ತಿಲ್ವಲ್ಲಪ್ಪ. ಇದೇನಪ್ಪ ಹಿಂಗೈತೆ ಭಾರ. ದಪ್ಪ ಎಳ್ಳೀರು. ಇವನು ಕಡಿಮೆ ದಪ್ಪ ಇದಾವ. ಒಳ್ಳೆ ಖರ್ಚಿಗೆ ಆಗ್ಬಿಡುತ್ತೆ. ಎತ್ಕ ಸಿದ್ದಣ್ಣ, ನಡಿ ಬೇಗ. ಹೆಂಗ ಒಳ್ಳೊಳ್ಳೆ ಎಳ್ಳೀರು ಸಿಕ್ಬಿಡ್ತು. ಒಂದು 5 ಗೊನೆ ಎತ್ಬಿಟ್ರೆ ಸಾಕಾಗೋಗ್ಬಿಡುತ್ತೆ. ಎಲ್ಲದಕ್ಕೂ ಟೈಮ್ ಬೇಕು ಅಂತ ಹೇಳ್ತಾರಲ್ಲ, ಇದಕ್ಕೆ ಅನ್ಸುತ್ತೆ. ಎಷ್ಟು ದಿವಸ ನೋಡಿದೀನಿ ಇವ್ರ ತೋಟದಲ್ಲಿ ಎಳ್ಳೀರ್ಕ ಎತ್ಕೊಂಡು ಹೋಗೋಣ,
ಕೊಬ್ಬರಿ ಎತ್ಕೊಂಡು ಹೋಗೋಣ, ಕಾಯಿ ಎತ್ಕೊಂಡು ಹೋಗೋಣ ಅಂತ. ಯಾರಾದರೂ ಒಬ್ರು ಇದ್ ಬಿಡೋರು ನೋಡಿ. ಇವತ್ತು ಒಬ್ರಿಗೊಬ್ರು ಇರೋದು ಬೇಡವಾ? ಆ ಒಳ್ಳೆ ಟೈಮು. ಜಮಾಯಿಸು ಜಮಾಯಿಸು ಸಿದ್ದಣ್ಣ, ಎತ್ಕ ಎತ್ಕ, ನಡಿ ನಡಿ. ಒಳ್ಳೆ ದಪ್ಪ ದಪ್ಪ ಎಳ್ಳಿರು. ನನ್ನ ಟವಲ್ ಎಲ್ಲಿಟ್ಟೆ ನಾನು? ಆ ಟವಲ್ಲು ಎಲ್ಲಿಟ್ನಪ್ಪ ನಾನು? ಏನಾಯ್ತು ನನ್ನ ಟವಲ್ಲು ಅಂತ ಗೊತ್ತಾಗ್ತಿಲ್ವಲ್ಲ. ಸಾಮಾನ್ಯಕ್ಕೆ ಅಲ್ಲಿ ಎಲ್ಲ ಎಳ್ಳೀರೆಲ್ಲ ಕುಯ್ದಿಟ್ಟಿದ್ರಲ್ಲ, ಅಲ್ಲೇ ಇರಬೇಕು ಸಾಮಾನ್ಯಕ್ಕೆ. ನೋಡಂತಡಿ, ಅಲ್ಲಾದ್ರೂ ಐತೆ ನೋಡ್ತೀನಿ. ಇದ್ಯಾರಪ್ಪ ಇದು? ಯಾರೋ ಎಳ್ಳಿರ್ತಾವ, ಯಾರೋ ಬಂದಿದಾರಲ್ಲ ಅಲ್ಲಿ. ಎಳ್ಳೀರ್ ಗೊನೆ ಇಟ್ಕೊಂಡು ನಿಂತಾನಲ್ಲ, ಅದು ಯಾರು ಇರಬೇಕು? ನಮ್ಮ ಸಾವುಕಾರನ? ಛೇ, ನಮ್ಮ ಸಾವುಕಾರರು ಅಲ್ಲೇ ಯಾಕೆ ಬರ್ತಾರೆ? ಬಂದರೆ ಡೈರೆಕ್ಟಾಗಿ ನನಗೆ ಬಂದು ಮಾತಾಡ್ಸೋದು. ಇದ್ಯಾರಪ್ಪ ಇದು? ಎಳ್ಳೀರ್ ಗೊನೆ ಎತ್ಕೊಂಡು ಹೋಗ್ತಿದಾರ? ನೋಡ್ತೀನಿ ಕಣ್ತಡಿ. ಮತ್ತೆ ಎತ್ಕೊಂಡೇ ಹೋಗ್ತಿದ್ದಾರೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಗ್ಬಿಡೋದಪ್ಪ ಇವಾಗ. ಎಲ್ಲ ಸಿದ್ದಣ್ಣ, ಎಂಥ ಕೆಲಸ ಮಾಡ್ತಿದ್ಯೋ ನೀನು? ಎಂಥ ಕೆಲಸ ಮಾಡ್ತಿದ್ಯಾ? ಅನ್ಯಾಯವಾಗಿ ಈಗ ಎಳ್ಳೀರ್ ಗೊನೆ ಏನಾದರೂ ಎತ್ಕೊಂಡು ಹೋಗ್ಬಿಟ್ಟಿದ್ರೆ, ಮೊನ್ನೆಯಿಂದ ನಾನು ಕೆಲ್ಸಕ್ಕೆ ಬರ್ತಿದ್ದೀನಿ. ನಮ್ಮ ಸಾವುಕಾರರು ಏನೋ ಒಂದು ನಂಬಿಕೆಯಿಂದ ನನ್ನ ಕರ್ಕೊಂಡಿದ್ದಾರೆ. ತಿರ್ಗಾ ಎಳ್ನೀರ್ ಗೊನೆ ಏನಾದ್ರೂ ಕಳೆದೋಗ್ಬಿಟ್ಟಿದ್ರೆ ಅನ್ಯಾಯವಾಗಿ ತಿರ್ಗಾ ನಾನೇ ಎತ್ಕೊಂಡಿದ್ದಂಥ ಕೆಟ್ಟ ಹೆಸರು ಬಂದ್ಬಿಡೋದಲ್ಲ. ಅನ್ಯಾಯವಾಗಿ ನಿನ್ನಿಂದ ನಾನು ಸಿಗಾಕೊಂಡ್ಬಿಡ್ತಿದ್ನಲ್ಲೋ. ಮಾಡ್ತೀನಿ ಕಣ್ತಾಡಿ, ನಿನಗೆ ಐತೆ ನಿನಗೆ. ಇಂಥ ಕೆಲಸನ ಮಾಡೋದಿವನು ಸಿದ್ದಣ್ಣ? ಇರೋ ತಕ ಇದ್ಬಿಟ್ಟು ಅಲ್ಲ, ಇವ್ರ ಸಾವುಕಾರರು ತೋಟದಲ್ಲಿ ಬೇಕಾದಷ್ಟೈತೆ ಎಳ್ಳೀರು, ಕಾಯಿ, ಕೊಬ್ಬರಿ ಎಲ್ಲಾದ್ರೂ ಎತ್ಕೊಂಡು ಹೋಗ್ಬೇಕು. ಇಲ್ಲಿ ಬಂದ್ಬಿಟ್ಟು ದೊಡ್ಡದಾಗಿ ನಮ್ಮ ಸಾವುಕಾರರು ತೋಟದತ್ರ. ಮಾಡ್ತೀನಿ ಕಣ್ತಾಡಿ, ಇವನಿಗೆ ಐತೆ ಇವನಿಗೆ. ಏಯ್, ಯಾರದು ಎಳ್ಳೀರೆಲ್ಲ ಎತ್ಕೊಂಡು ಹೋಗ್ತಿರೋದು? ಎಳ್ಳೀರ್ ಗೊನ್ನೆನೇ ಎತ್ಕೊಂಡು ಹೋಗ್ತಿದ್ಯಲ್ಲ? ಬಂದೆ ಕಣ್ತಾಡಿ, ಅವನು ಯಾರವನು? ಬಂದೆ ಅಲ್ಲೇ ನಿನ್ಕ, 1 ನಿಮಿಷ ಬಂದೆ ತಡಿ. ಅಲ್ಲೇ ನಿನ್ಕ ಇರು, ನಿನ್ಗೆ ಐತೆ ನಿನಗೆ. ಯಾರೋ ಬಂದ್ರಲ್ಲಪ್ಪ, ಯಾರೋ ಕೂಗ್ತಿದ್ದಾರೆ ಹಿಂದ್ಗಡೆಯಿಂದ. ಎಂಥ ಕೆಲಸ ಆಗೋಯ್ತು? ಎಳ್ನೀರು ಬೇರೆ ಗೊನೆ ಬೇರೆ ಕೈಲೇ ಐತೆ. ಇವಾಗ ಏನಪ್ಪ ಮಾಡಲಿ? ಇವಾಗ ಯಾರೋ ನೋಡ್ಬಿಟ್ರು ಓಡೋಗ್ತೀನಿ. ಎಲ್ಲ ಎಳ್ಳೀರ್ ಗೊನೆನೇ ಎತ್ಕೊಂಡು ಓಡ್ತೀನಿ. ಇಲ್ಲ ಬೇಡ, ಎಳ್ಳೀರ್ ಗೊನೆ ಬೇಡ. ಎಳ್ಳೀರ್ ಗೊನೆ ಎತ್ಕೊಂಡ್ಬಿಟ್ಟು ಓಡಕ್ಕಾದ್ರೆ ಆಗುತ್ತಾ? ಎತ್ಕೊಂಡು ನಡೆಯೋಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಅಯ್ಯಪ್ಪ, ಎಂಥ ಕೆಲಸ ಆಗೋಯ್ತಪ್ಪ. ಅನ್ಯಾಯವಾಗಿ ಸಿಗಾಕೊಂಬಿಟ್ನಲ್ಲಪ್ಪ. ಯಾರು ಬರ್ತಿದಾರ ಏನೋ, ಹಿಂದೆ ತಿರುಗ್ದು ಮಾಡ್ದಂಗೆ ಓಡೋಗ್ಬಿಡ್ಬೇಕು ಇವಾಗ. ಓಡ್ಲಾ ಓಡೋ ಸಿದ್ದಣ್ಣ, ಓಡೋ. ಸಿಗಾಕೊಂಡ್ಬಿಟ್ರೆ ಕಷ್ಟ ಹಾಕೊಂಡು ಓಡೋ. ನೋಡಲಿ ಓಡೋಗ್ತಿರೋದು ನೋಡಲಿ. ಅಬ್ಬಬ್ಬಬ್ಬಬ್ಬಬ್ಬ, ಎಳ್ನೀರ್ ಗೊನೆನ ಎತ್ಕೊಂಡ್ಬಿಟ್ಟು ಕಳ್ಳ ಹೆಂಗ್ ಹೋಗ್ತಿದ್ದಾನೆ? ಲೇ ಸಿದ್ದಣ್ಣ, ನಿನ್ ಕಳ್ಳ ಇದ್ಯಾಕಲ್ಲ ಎಳ್ನೀರ್ ಗೊನೆನ ಹಿಂಗೆ ಎತ್ಕೊಂಡು ಹೋಗ್ತಿದ್ಯಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನೋಡಿದೆ, ನಿನ್ಕಂಡ್ರೆ ಸರಿ ಆಗ್ಬಿಟ್ಟೈತೆ. ಓಡೋಗ್ತಿರೋದು ಅದು ಹೆಂಗ್ ಓಡೋಗ್ತಿದಾನಂತ. ಅಲ್ಲ ಕಣ್ಲ, ಬೇರೆದ್ರಲ್ಲಿ ಬಂದ್ಬಿಟ್ಟು ಹಿಂಗೆಲ್ಲ ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೋಗೋಕೆ ನಿನ್ಗೇನು ಅನ್ಸಲ್ವಲ್ಲ ಸಿದ್ದಣ್ಣ ನಿನಗೆ? ಎಲ್ಲಾರ ಮುಂದೆನು ಭಾಳ ಒಳ್ಳೆಯವನು ಅನ್ಸ್ಕೊಳ್ತೀಯಲ್ಲ. ಇಂಥ ಕೆಲಸನೇನ ನೀನು ಮಾಡೋದು? ಇಂಥ ಕೆಲಸ ಆಗಲ್ಲ, ಬುದ್ಧಿ ಬಿಲ್ವಲ್ಲ ನಿನಗೆ? ಬೇರೆದ್ರಲ್ಲಿ ಹಿಂಗೆಲ್ಲ ಎತ್ತತಿಯಲ್ಲ. ಇಡೋ ಎಳ್ನೀರ್ ಗೊನೆನ ಮೊದಲು. ಎಷ್ಟು ಗೊನೆ ಎತ್ಕೊಂಡೋದೆ? ಅವಾಗ್ಲಿ ನಾನು ಎಷ್ಟು ಗೊನೆ ಎತ್ಕೊಂಡೋದೆ ಕರೆಕ್ಟಾಗಿ ಹೇಳ್ಬಿಟ್ರೆ ಸರಿ ಆಯ್ತೆ. ಇಲ್ಲಾಂದ್ರೆ ಗೊತ್ತಾಯ್ತಲ್ಲ ನಮ್ಮ ಸಾವುಕಾರ ಸವಾಸ. ನಮ್ಮ ಸಾವುಕಾರ ಕರ್ಕೊಂಬಂದ್ಬಿಡ್ತೀನಿ ಇವಾಗ. ಅಯ್ಯಪ್ಪ, ಇವನ್ ಲೆಕ್ಕಾಚಾರಿನ ಅಲ್ಲ? ಸಾವುಕಾರ ಇವನಿಗೆ ಕಳಿಸ್ಬಿಟ್ಟಿದ್ರು ತಾನೆ, ಇವ್ನು ಲೆಕ್ಕಾಚಾರಿಗೆ ಇವನಿಗೆ ಕೆಲ್ಸಕ್ಕೆ ಸೇರಿಸ್ಕೊಂಡದಲೆ. ತಿರ್ಗಾ ಇವನು ಯಾವಾಗಪ್ಪ ಬಂದ? ಇವನು ಲೆಕ್ಕಾಚಾರಿ. ಇವನು ತೋಟದಲ್ಲಿ ಕೆಲಸ ಮಾಡೋದಕ್ಕೆ ತಿರ್ಗಾ ಯಾವಾಗ ಬಂದ ಇವನು? ಅಯ್ಯೋ, ಇವನಿಲ್ಲ ಅಂದ್ಕೊಂಡು ನಾನು ಏನೇನೋ ಮಾಡಕ್ಕೆ ಬಂದೆ. ಎಳ್ನೀರ್ ಗೊನೆನ ಎತ್ಕೊಂಡು ಹೋಗ್ತಿದ್ದೀನಿ. ನೋಡಿರೆ ಇವ್ನು ಲೆಕ್ಕಾಚಾರಿ ನೋಡ್ಕೊಂಡ್ಬಿಟ್ನಲ್ಲಪ್ಪ. ಏನಪ್ಪ ಮಾಡೋದು? ಇವನು ಕಂಡ್ರೆ ನನಗೆ ಕಂಡ್ರೆ ಮೊದಲೇ ಆಗಲ್ಲ ಇವನಿಗೆ. ನನಗೂ ಅವನಿಗೂ ಆಗೋದೇ ಇಲ್ಲ ಮೊದಲಿಂದನೂ. ಒಬ್ರ ಮೇಲೆ ಒಬ್ರು ಕೋಪ. ಏನಪ್ಪ ಮಾಡಲಿ ಇವಾಗ? ಹೆಂಗಪ್ಪ ಮ್ಯಾನೇಜ್ ಮಾಡೋದು? ತಿರುಗಿ ನೋಡ್ದಂಗೆ ನನ್ನ ಪಾಡಿಗೆ ನಾನು ಸುಮ್ಕೆ ಹೋಯ್ತಿರ್ತೀನಿ. ಏನಾದರೂ ಬಡ್ಕೊಳ್ಳಿ ಇವನು, ನನಗೇನಾಗಬೇಕಾಯ್ತೆ? ಮಾತಾಡ್ದಂಗೆ ಸುಮ್ಮನೆ ಹೋಯ್ತಿರ್ತೀನಿ ಇವಾಗ. ಲೇ ಸಿದ್ದಣ್ಣ, ನಿನ್ ಕಂಡ್ರೆ ಸರಿ ಆಯ್ತು ಇವಾಗ. ನೋಡ್ಲಿ, ನನಗೆ ಕೋಪ ಬಂದ್ಬಿಟ್ರೆ ನೋಡ್ಲಿ. ಓಹೋ, ಕಳ್ತನ ಮಾಡ್ಬಿಟ್ಟು ಎಳ್ನೀರ್ನ ಕಳ್ಳ ಓಡೋಗ್ತಿದ್ಯಾ? ಕಳ್ಳ ನಿನ್ಕಳ ಅಲ್ಲೇ ನಿನ್ಕಳ. ಬಂದೆ ತಡಿಯ ಒಂದ್ರಿಟ್ಟು. ಹೇಳು ಸಿದ್ದಣ್ಣ, ಏನ್ ಸಮಾಚಾರ? ಯಾಕೆ ಕರೆದಿದ್ದು? ಯಾಕೇನಾಯ್ತು? ಯಾತು ಇಲ್ಲ. ಯಾಕಳ ಎಳ್ನೀರ್ನ ಗೊನೆನ ಎತ್ಕೊಂಡು ಹಿಂಗ್ ಓಡೋಗ್ತಿದ್ಯಾ? ಅವಾಗ್ಲಿಂದ ಕೂಗ್ತಿರೋದು ಕಿವಿ ಕೇಳಿಸಲ್ವಾ ನಿನ್ಗೆ? ಸಿದ್ದಣ್ಣ ಅಂತ ಕರಿತಿದ್ದೀನಿ ತಾನೆ, ಕೂಕಣ್ತಿದ್ದೀನಿ ತಾನೆ. ಎಳ್ನೀರ್ ಗೊನೆನ ಎತ್ಕೊಂಡ್ಬಿಟ್ಟು ಕಳ್ಳ ಹೋಗ್ತೀಯ? ಕಳ್ಳ ಓಡೋಗಂಗೆ ಯಾಕಲ್ಲ ಎಳ್ನೀರ್ ಗೊನೆನ ಎತ್ಕೊಂಡು ಹೋಗ್ತಿದ್ದೆ ನೀನು ನಮ್ಮ ಸಾವುಕಾರ ತೋಟದಿಂದ? ಏನಿಲ್ಲ ಕಣ ಸಿದ್ದಣ್ಣ, ಹಂಗೇನಿಲ್ಲ. ನನಗೆ ದಬಾಸ್ಬಿಟ್ರೆ ನೋಡಿ ಇವಾಗ ಬರ್ತಾರೆ ಕೋಪಕ್ಕೆ. ಮಾಡೋದೆಲ್ಲ ಮಾಡ್ಬಿಟ್ಟು ಏನಿಲ್ವಂತೆ ಹಂಗೇನಿಲ್ವಂತೆ. ಮತ್ತೆ ಅದ್ಯಾಕೆ ಎಳ್ನೀರ್ನ ಗೊನೆನ ಹಂಗೆ ಎತ್ಕೊಂಡು ಓಡೋಗ್ತಿದ್ದೆ? ಎಳ್ನೀರ್ ಗೊನೆನ ಎತ್ಕೊಂಡೇನು ಹೋಗ್ತಿರಲ್ಲ, ಒಂದೇ ಒಂದು ಎಳ್ನೀರ್ನ ಇಟ್ಕೊಂಡಿದ್ದೆ.
ಕುಡಿಯೇನಂತ ಸಿಕ್ಕಾಬಟ್ಟೆ ಬಾಯರ್ಸಿತ್ತಿದ್ದು. ಇವಾಗ ಬೇಸಿಗೆ ಅಲ್ಲ ನೋಡು, ನೀರು ತಗೊಂಬಂದಿರಲ್ಲ, ಎಳ್ನೀರು ಕುಡಿಯೇನಂತ ಬಂದಿದ್ದೆ. ಅಷ್ಟರಲ್ಲಿ ಸುಮ್ಕೆ ಹೋಗ್ತಿದ್ದೆ. ಅಲ್ಲ ಕಳ್ಳ ಸಿದ್ದಣ್ಣ, ನೀನ್ ಹೇಳ್ತಿರೋ ನಿಜ ಅಲ್ಲ. ಲೈ, ಸುಳ್ಳೆ ಹೇಳಿದ್ರೆ ನನಗೆ ಬಲು ಕೋಪ ಬಂದ್ಬಿಡುತ್ತೆ. ಎಳ್ನೀರ್ನ ಗೊನೆನ ಎತ್ಕೊಂಡ್ಬಿಟ್ಟು ಹೋಗ್ತಿದ್ಯಾ? ಒಂದೇ ಒಂದು ಎಳ್ನೀರ್ನ ನೀನು ಕುಡಿಯಕ್ಕೆ ಎತ್ಕೊಂಡು ಹೋಗ್ತಿದ್ದ? ಕುಡಿಯಕ್ಕೆ ಎತ್ಕೊಂಡು ಹೋಗ್ತಿದ್ದ, ಕದ್ದು ಎತ್ಕೊಂಡು ಹೋಗ್ಬಿಟ್ಟು ಮಾರೋದಕ್ಕೆ ಎತ್ಕೊಂಡು ಹೋಗ್ತಿದ್ದ? ಕರೆಕ್ಟಾಗಿ ಹೇಳು. ಏ ಲೆಕ್ಕಾಚಾರಿ ಅಣ್ಣ, ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು? ನನ್ಗೇನಂತದ್ ಆಗೈತೆ? ಕದ್ದೆಲ್ಲ ಮಾರ್ಕೊಳೋದಂಥದ್ದು ನಾನಲ್ಲ, ನೀನೇ ಎಲ್ಲ ಕದ್ದು ಮಾರ್ಕೊಂಡ್ಬಿಟ್ಟು ಸಾವುಕಾರ ತೋಟದ್ದು ಕೋಳಿ ಫಾರಮಲ್ಲಿರೋ ಮೊಟ್ಟೆಗಳು, ಕೋಳಿಗಳು, ತೆಂಗಿನಕಾಯಿ, ಅಡಿಕೆ ಎಲ್ಲ ಹಂಗೆ ಕೊಬ್ಬರಿ ಎಲ್ಲ ಮಾರ್ಕೊಂಬಿಟ್ಟು ಸಿಗಾಕೊಂಬಿಟ್ಟು ಸಾವುಕಾರ ಹತ್ತ ಬೈಸ್ಕೊಂಬಿಟ್ಟು 2 ತಿಂಗಳು 3 ತಿಂಗಳು ತೋಟದ ಕಡೆ ಬರ್ದಂಗಿದ್ದಿದ್ ನೀನು. ಇವಾಗ ಬಂದ್ಬಿಟ್ಟು ದೊಡ್ಡದಾಗಿ ಬರೋದು ನನಗೆ ಬೇರೆ ಹೇಳ್ತಾನೆ ಕಳ್ಳ ಅಂತ. ನೋಡಿದೆ, ಸುಮ್ಕೆ ಇದ್ಬಿಟ್ರೆ ನನಗೂ ಒಳ್ಳೇದು, ನಿನ್ಗೂ ಒಳ್ಳೇದು. ಬಂದು ಸುಮ್ಕೆ ನನ್ನ ಮೇಲೆ ಏನೇನೋ ಸುಳ್ಳು ಅಪಪ್ರಚಾರ ಮಾಡಿದೆ ಅಂದ್ರೆ ನನ್ನ ಕೋಪ ನೋಡಿದ್ಯಲ್ಲ, ನಮ್ಮ ಸಾವುಕಾರರ ಸವಾಸ್ ನೋಡಿದ್ಯಲ್ಲ, ನಮ್ಮ ಸಾವುಕಾರರಿಗೆ ಹೇಳ್ಬಿಡ್ತೀನಿ. ಓಹೋ ಅಣ್ಣನ್ನ ನನಗೆ ಕೋಪ ಬಂದ್ಬಿಟ್ರೆ ಅಷ್ಟೇ, ಸುಮ್ಕಾಗ್ಬಿಡು. ಎಲ ಲೇ ಸಿದ್ದಣ್ಣ, ಬಂದ್ಬಿಟ್ಟು ನಮ್ಮ ಸಾವುಕಾರ ತೋಟದಲ್ಲಿ ಎಳ್ನೀರ್ ಗೋನೆನ ತೆಗೆದ್ಬಿಟ್ಟು ನಾನು ಎಲ್ಲ ಇಟ್ಟು ಎಣಿಸಿ ಇವಾಗಿನೇನು ಹೋಗಿದ್ದೀನಿ. ಬಂದ್ಬಿಟ್ಟು ಎಳ್ನೀರ್ ಗೋನೆನ ಎತ್ಕೊಂಡು ನನ್ನ ಮುಂದೆನೇ ಎತ್ಕೊಂಡು ಕಳ್ತನದಿಂದ ಓಡೋಗ್ತಿದ್ದವ್ ನೀನು. ಸಿಗಾಕೊಂಡ್ರು ನನಗೆ ದಬಾಸ್ತೀಯ? ನನಗೆ ಅದೆಷ್ಟಲ್ಲ ಧೈರ್ಯ ಇರಬೇಕು ನಿನಗೆ? ಅದೆಷ್ಟಲ್ಲ ಇರಬೇಕು ನಿನಗೆ ಧೈರ್ಯ? ಮಾಡ್ತೀನಿ ಕಣ್ತಡಿ, ನಿನಗೆ ಮಾಡ್ತೀನಿ ಇವಾಗ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ದಬಾಸಕ್ಕೆ ಬರ್ತಾನೆ ನನಗೆ, ದಬಾಸಕ್ಕೆ. ನಾನು ನೋಡಿದೆ, ಎಲ್ಲ ಫೋನಲ್ಲೆಲ್ಲ ವಿಡಿಯೋ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀನು ಎಳ್ಳಿರಲ್ಲ ಎತ್ಕೊಂಡು ಹೋಗ್ತಿರೋದು. ಇಡೀ ಊರವ್ರಿಗೆಲ್ಲ ತೋರಿಸ್ತೀನಿ ತಡಿ, ನಿನ್ಗೆ ಐತೆ. ನಿನ್ಗೆ ಯಾರಿಗೆ ಯಾಮರ್ಸಿದ್ರು ನನಗೆ ಯಾಮರ್ಸೋದು ಬಲು ಕಷ್ಟ ಆಗೋಯ್ತೆ. ನಿನ್ ಕೈಲಿ ನನಗೆಲ್ಲ ಯಾಮರ್ಸಕ್ ಆಗಲ್ಲ. ಇನ್ನೊಂದು ಸ್ವಲ್ಪ ದಿವಸ ತಡಿ. ಇವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಮ್ಮ ಸಾವುಕಾರರು CC ಕ್ಯಾಮ್ರಾ ಎಲ್ಲ ಹಾಕಿಸ್ತಿದ್ದಾರೆ. ಯಾರ್ಯಾರು ಒಂದು ಈಟೆ ಬಂದ್ಬಿಟ್ಟು ನಮ್ಮ ತೋಟದಲ್ಲಿ ಕಾಲಿಟ್ಟುದನ್ನು ಕೂಡ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಎಲ್ಲಾರ್ಗು ಹಿಡಿತೀವಿ. ನಿಮ್ಮ ಇಂಥ ಕೆಲಸ ಮಾಡ್ತೀಯಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಎಳ್ನೀರು ಕುಡಿಯಕ್ಕಂತ ಹೇಳ್ತೀಯ, ನಾನು ಮುಟ್ಟೆ ಇಲ್ಲ ಅಂತ ಹೇಳ್ತೀಯ, ನನಗೆ ದಬಾಸ್ತೀಯ, ಇವೆಲ್ಲ ಮಾಡ್ತೀಯ ಅನ್ನೋ ನಿನಗೆ. ನೀನು ಒಂದು ಗೊನ್ನೆ ಎತ್ಕೊಂಡು ಹೋಗಿದ್ರು ನನಗೇನು ಬೇಜಾರಾಗ್ತಿರಲ್ಲ. ನನಗೆ ದಬಾಸ್ದಲ್ಲ ನೀನು. ಬೇಕು ಅಂತ ಅದು ಮಾತ್ರ ನನಗೆ ತಡಿಯಕ್ಕಾಗ್ತಿಲ್ಲ. ನಿನಗೆ ಮಾಡ್ತೀನಿ ಕಣ್ ತಡಿ, ನಿನಗೆ ಐತೆ. ನಿನಗೆ ರೆಕಾರ್ಡ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ಯಾ? ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ, ಅನ್ಯಾಯವಾಗಿ ಸಿಗಾಕೊಂಡ್ಬಿಟ್ಟಲ್ಲಪ್ಪ ಈ ಲೆಕ್ಕಾಚಾರಿ ಮುಂದೆ. ಏನಪ್ಪ ಮಾಡೋದು? ಹೆಂಗಪ್ಪ ಮಾಡೋದು? ಯಾವ ರೀತಿ ಮ್ಯಾನೇಜ್ ಮಾಡೋದಪ್ಪ ಇವಾಗ? ನೀವು ಲೆಕ್ಕಾಚಾರಿ ನೋಡಿ ಹೆಂಗ್ ಅಡಿದಾನಂತ. ಏನು ಮಾಡಲಿ ಇವಾಗ? ಅನ್ಯಾಯವಾಗಿ ಸಿಗಾಕೊಂಡ್ಬಿಟ್ನಲ್ಲಪ್ಪ. ಲೆಕ್ಕಾಚಾರಿ ಅಣ್ಣ, ನಾನು ಬಿಡತ್ಲಾಗ ಹೋಗ್ಲಿ, ಏನೋ ತಪ್ಪಾಗೋಯ್ತು. 1-2 ಗೊನೆ ಎತ್ಕೊಂಡು ಹೋಗೋಣಂತ ಬಂದಿದ್ದೆ, ಒಂದು ಎತ್ಕೊಂಡು ಹೋಗಿಲ್ಲ ಕಣಪ್ಪ. ಮತ್ತೆ ನೋಡ್ಕೋಬೇಕಾದ್ರೆ ಲೆಕ್ಕ ನೀನು. ಅಷ್ಟು ಅನುಮಾನ ಇದೆ, ನಾನು ಒಂದೇ ಒಂದು ಎಳ್ನೀರ್ನೂ ಎತ್ಕೊಂಡು ಹೋಗಿಲ್ಲ. ಲೈ, ಅಲ್ಲ ಕಳ್ಳ ಸಿದ್ದಣ್ಣ, ಇಂಥ ಕೆಲಸ ಮಾಡ್ತೀಯಲ್ಲ, ನಿನಗೆ ನಾಚಿಕೆ ಆಗಲ್ವಲ್ಲ? ನಿಮ್ಮ ಸಾವುಕಾರ ತೋಟದಲ್ಲಿ ಎತ್ಕೊಂಡು ಹೋಗು, ಅವ್ರ ತೋಟದಲ್ಲಿ ಕೆಲಸ ಮಾಡ್ತೀಯಲ್ಲ ನೀನು, ಎತ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ಮೊದ್ಲೇನೇ ಸಾವುಕಾರ ಹತ್ರ ಕೆಟ್ಟವನು ಅನ್ಸ್ಕೊಂಡಿದ್ದೀನಿ. ಯಾರ್ಯಾರೋ ಮಾಡಿ ತಪ್ಪಿಗೆ ಇನ್ಮೇಲಿಂದ ಎಲ್ಲಾರು ಯಾಮಾರಿಸ್ಬಿಟ್ರು. ಇನ್ಮೇಲಿಂದ ಇದ್ದಿದ್ದು ನೆಮ್ಕಿನೂ ಕಳ್ಕೊಳೋದಕ್ಕೆ ನಾನಂತೂ ರೆಡಿ ಇಲ್ಲ ಕಳ್ಳ. ನಾನು ಭಾಳ ಸ್ಟ್ರಿಕ್ಟು. ಒಂದೇ ಒಂದು ಕಾಯಿನೂ ತೋಟದಿಂದ ಆಚೆ ಕಡೆ ಹೋಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನನಗೆ ನಂಬಿಕೆ ಎಷ್ಟು ಮುಖ್ಯ ಅಂತ ಇವಾಗ ಗೊತ್ತಾಗೈತೆ. ಗೊತ್ತಾ? ಒಂದು ಚೂರಾದ್ರೂ ನಂಬಿಕೆ ಇಟ್ಕೊಂಡು ಕೆಲಸ ಮಾಡೋದ್ ಕಲಿಯೋ. ಇವ್ನು ನೋಡಿ, ಇವನು ಇರೋ ತಕ ಇದ್ಬಿಟ್ಟು ಹೆಂಗೆ ಒಬ್ಬೊಬ್ಬೊಬ್ಬೊಬ್ಬ ನನಗೆ ಬೇರೆ ದೊಡ್ಡದಾಗಿ ಬೇರೆ ಹೇಳಕ್ ಬರ್ತಾನೆ, ಮಾಡೋದೆಲ್ಲ ಮಾಡ್ಬಿಟ್ಟು. ಲೇ ಲೆಕ್ಕಾಚಾರಿ ಅಣ್ಣ, ಸುಮ್ಕಿರು ಸಾಕು. ನೀನೇನಂಗಾರೆ ಏನು ಕದ್ದೇ ಇಲ್ವಾ? ಹಂಗಾರೆ ಎಲ್ಲ ಕದ್ದೆಲ್ಲ ಮಾರ್ಕೊಂಡ್ಬಿಟ್ಟು ಇವಾಗ ಬೇರೆ ದೊಡ್ಡದಾಗಿ ಬೇರೆ ನನ್ನ ಮುಂದೆ ಬಿಲ್ಡಪ್ ಬೇರೆ ಕೊಡಕ್ ಬರ್ತಾನೆ. ಬಿಲ್ಡಪ್ನ ನೀನು ಬಿಲ್ಡಪ್ ಕೊಡಕ್ ಬಂದ್ರೆ ನಾನು ಎದ್ರಕಡ್ತೀನಿ ಅನ್ಕೊಂಡಿದ್ಯಾ? ನೋಡಿ ಇವನು ಎಷ್ಟು ಹೇಳಿರು ಹೆಂಗ್ ದಬಾಸ್ತಾನಂತ. ನನ್ಗೇನೇನೆ ಎಷ್ಟು ದುರಾಕಾರ ಇರ್ಬೇಕು ಇವನಿಗೆ. ಎಲ್ಲ ಕಳ್ಳ. ಲೇ ಯಾಕ ಸಿದ್ದಣ್ಣ ಹೆಂಗ್ ಬೇಕು ಹಂಗೆ ಮಾತಾಡ್ತಿದ್ಯಾ ನೀನು? ಅಲ್ಲ, ಅಕಸ್ಮಾತ್ ಏನಾದ್ರು ನಾನು ನೋಡಿರಲ್ಲ ಅಂದಿದ್ರೆ ಇರಬರೋಕ ಎಲ್ಲದನ್ನು ಎಳ್ನೀರ್ ಗೊನೆನ ನೀನು ಎತ್ಕೊಂಡು ಹೋಗ್ಬಿಟ್ಟಿದ್ರೆ ನಾನು ಅನ್ಯಾಯವಾಗಿ ಸಾವುಕಾರ ಹತ್ರ ತಿರ್ಗಾ ನಾನು ಕೆಟ್ಟವ್ನು ಅನ್ಸ್ಕೊಂಡ್ಬಿಟ್ಟಿದ್ನಲ್ಲೋ. ಅನ್ಯಾಯವಾಗಿ ನಾನು ಕೆಟ್ಟವ್ನಾಗ್ತಿದ್ನಲ್ಲೋ. ತಿರ್ಗಾ ನನಗೆ ಕೆಟ್ಟವ್ನು ಮಾಡ್ಬೇಕಂತ ಎಷ್ಟು ಆಸೆ ಐತ್ರ ನಿಮ್ಗೆ? ಹೋಗತ್ಲಾಗಿ ನಾನು ಬಡ್ಕೊಳ್ತಿದ್ದೀನಿ ನಮ್ಮ ಸಾವುಕಾರರಿಗೆ. CC ಕ್ಯಾಮ್ರಾ ಹಾಕಿಸ್ರಿ, ಏನಿದ್ರು ತೋಟದಲ್ಲಿ ಏನು ಕಳ್ತನ ಆದ್ರೂ ನನಗೆ ಗೊತ್ತಾಗುತ್ತೆ ಅಂತ. ನನ್ಗಂತೂ ತಲೆ ಕೆಟ್ಟೋಗಂಗೆ ಆಗ್ತೈತೆ ಅತ್ಲಾಗಿ, ನಿಮ್ಮಂಥವ್ರ ಕಾಡ್ದಿಂದ ಆತ್ಲಾಗಿ. ಈಗಳಲ್ಲ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಎಷ್ಟೇ ಎಳ್ಳಿರ್ಗೋದೇನ ಎತ್ಕೊಂಡು ಹೋದೆ ಕರೆಕ್ಟಾಗಿ ಹೇಳ್ಬಿಡು. ಸುಮ್ಮನೆ ನನ್ನ ಮೇಲೆಲ್ಲ ಬರಂಗ್ ಮಾಡ್ಬೇಡ ನೀನು.
ಹ್ಞೂ ಅವಾಗ್ಲಿಂದಾನು ನಾನು ಹೋಗಿದ್ದಾಗ್ಲಿಂದಾನು ನೀ ಎತ್ಕೊಂಡು ಹೋಗಿದ್ಯಾ ನೀನು ಎಳ್ನೀರ್ಗೆ ಬಂದೇನ ಎಷ್ಟು ಎತ್ಕೊಂಡು ಹೋಗಿದ್ಯಾ ಹೇಳು. ಅಯ್ಯ ಇದೊಳ್ಳೆ ಕತೆ ಆಗೋತ್ತಲ್ಲಪ್ಪ. ಲೇ ಲೇ ಲೆಕ್ಕಾಚಾರಿ ಅಣ್ಣ, ಸುಮ್ಕೇನ ಏನೋ ದೂರ ಬೇಡ. ನಾನು ಎತ್ಕೊಂಡು ಹೋಗಿಲ್ಲ ಅಂದ್ರೆ ಎತ್ಕೊಂಡು ಹೋಗಿಲ್ಲ. ನನಗೆ ಬಂದ್ರೆ ಕೋಪ ನೋಡು ಮತ್ತೆ ಇವಾಗ. ಅಬ್ಬಾ ಬಾ 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 ನೀನು ಕೋಪ ಬೇರೆ ಬರುತ್ತನ್ನು. ಅಲ್ಲ ಕಳ್ಳ, ಮಾಡಿರೋದೇ ಕಳ್ತಾನ ನೀನು ಸಿಗಾಕೊಂಡಿದ್ಯಾ ನನ್ನ ಮುಂದೆ. ಅಂಥದ್ರಲ್ಲಿ ನೀನು ನನಗೆ ತಿರ್ಗಾ ದಬಾಸ್ತಿದ್ಯಾ, ತಿರ್ಗಾ ನನ್ನ ಮುಂದೆನೇ ಜಂಬ ಮಾಡ್ತಿದ್ಯಾ, ನನ್ನ ಮೇಲೆನೇ ರೇಗಾಡ್ತಿದ್ಯಾ. ಐತೆ ಕಳ್ಳ ನಿನಗೆ, ಐತೆ ಹಂಗಾರೆ. ಹ್ಞೂ ಮಾಡ್ತೀನಿ ಕಣ್ ತಡಿ ನಿನಗೆ ಇವಾಗ. ಅಯ್ಯೋ ಈ ಒಣ್ಣ ಏನಪ್ಪ ಮಾತಿಗೂ ಮಾಡ್ತೀನಿ ತಡಿ ಇವಾಗ ಅಂತ ಎದುರಿಸ್ತೈತೆ. ಅಯ್ಯೋ ಊರವ್ರ ಮುಂದೆ ಏನಾರು ಹೋಗ್ಬಿಟ್ಟು ಎಲ್ಲ ವಿಡಿಯೋ ಎಲ್ಲ ತೋರಿಸ್ಬಿಟ್ರೆ ಏನಪ್ಪ ಮಾಡೋದು. ಇಷ್ಟು ದಿವಸ ನಾನು ಎಲ್ಲರ ಮುಂದೆನೂ ಭಾಳ ಒಳ್ಳೆಯವನು ಅನ್ಸ್ಕೊಂಡ್ಬಿಟ್ಟಿದ್ದೆ. ಈಗ ನಮ್ಮ ಸಾವುಕಾರನು ಬೈತಾರೆ, ಎಲ್ಲರೂ ಒಂದೇ ಕಡೆಯಿಂದ ಒಂದೇ ಸಮಕ್ಕೆ ಬೈತಾರಲ್ಲಪ್ಪ. ಏನು ಮಾಡೋದು? ಏನಾದರೂ ಮಾಡಿಬಿಟ್ಟು ಉಪಾಯ ಮಾಡಲೇಬೇಕು. ಇಲ್ಲಾಂದರೆ ಸುಮ್ಮನೆ ಈ ಒಣ್ಣ ಹೋಗಿ ಹೇಳ್ಬಿಟ್ರೆ ಏನು ಮಾಡೋಣ ಮತ್ತೆ ಕೋಪದಿಂದ. ಲೆಕ್ಕಾಚಾರಿ ಅಣ್ಣ ಆಯ್ತು ಬಿಡು, ಸುಮ್ಕಿರು. ಅದ್ಯಾಕೆ ಹಿಂಗೆ ರೇಗಾಡ್ತಿದ್ಯಾ? ಕೋಪ ಮಾಡ್ಕೊಬಿಡಾಕಣ, ಸುಮ್ಕಿರು. ಹ್ಞೂ ಬಿಡತ್ಲಾಗ ಹೋಗ್ಲಿ, ಸುಮ್ಕಿರು ಇವಾಗ. ಏನೋ ತಪ್ಪಾಗೋಯ್ತು. ಅದಕ್ಕೇನೇನೇ ದೊಡ್ಡದು ಮಾಡ್ತಾ ಹೋಗ್ಬೇಡ ಇವಾಗ.